ಆದಂತ ಶಕ್ತಿ ನಮ್ಮ ಗುರುಗಳಿಗೆ ಐತಿ ಅನ್ನುವಂತ ನೆನಪಡ ಇವ್ರನ್ನ ಒಂದು ಟೂರ್ನ ಆದಂತ ಶಕ್ತಿ ನಮ್ಮ ಗುರುಗಳಿಗೆ ಐತಿ ಅನ್ನುವಂತ ನೆನಪಡ ಇವ್ರನ್ನ ಒಂದು ಟೂರ್ನ ಆದಂತ ಶಕ್ತಿ ನಮ್ಮ ಗುರುಗಳಿಗೆ ಐತಿ ಅನ್ನುವಂತ ನೆನಪಡ. ನಮಸ್ಕಾರ ಪ್ರಿಯ ವೀಕ್ಷಕರೇ, ಸಾಮಾಜಿಕ ಹೋರಾಟಗಾರ ಯಲ್ಲಪ್ಪ ಹೆಗಡೆ ಇವತ್ತು ಪತ್ರಿಕಾಗೋಷ್ಠಿ ನಡೆಸಿ ಬಾಗಲಕೋಟೆ ಉಪಚುನಾವಣೆಯ ಸಂದರ್ಭದಲ್ಲಿ ಸನ್ಮಾನ್ಯ ಶ್ರೀ ಸಿ ಪಾಟೀಲ್ ಅವರು ಮುಸ್ಲಿಂ ಮತ್ತು ಕುರುಬ ಸಮುದಾಯಗಳ ಕುರಿತು ಅವಹೇಳನಕಾರಿಯಾಗಿ ಮಾತನಾಡಿ ಸಂವಿಧಾನ ವಿರೋಧಿ ಹಾಗೂ ಸಮಾಜವನ್ನು ವಿಭಜಿಸುವುದನ್ನು ಖಂಡಿಸಿ 5 ಸಂಘಟನೆಗಳ ಒಕ್ಕೂಟದಿಂದ ಹಮ್ಮಿಕೊಂಡಿರುವ ಕಾರ್ಯಕ್ರಮದ ಕುರಿತು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ನರಗುಂದ್ ಚಲೋ ಬಸವ ಜಯಂತಿ ದಿವಸ ಸೋಮವಾರ ದಿನಾಂಕ 24/2026 ಸಾಯಂಕಾಲ ಸರಿಯಾಗಿ 4 ಗಂಟೆಗೆ ಸನ್ಮಾನ್ಯ ಶ್ರೀ ಸಿ ಪಾಟೀಲ್ ಅವರ ಮನೆ ಎದುರುಗಡೆ ಹೋರಾಟ ಮಾಡುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ 5 ಮುಖಂಡರು ಉಪಸ್ಥಿತರಿದ್ದರು. ಈ ಹೋರಾಟಕ್ಕೆ ಎಚ್ಚೆತ್ತುಕೊಂಡ ಮಾನ್ಯ ನರಗುಂದ್ ಶಾಸಕರಾದ ಸಿ ಪಾಟೀಲ್ ವಿಡಿಯೋ ಮೂಲಕ ಮಾತನಾಡಿ, ಬಾಗಲಕೋಟೆ ಉಪಚುನಾವಣೆ ಸಂದರ್ಭದಲ್ಲಿ ಮಾತಿನ ಭರಾಟೆಯಲ್ಲಿ ಅಚಾತುರ್ಯವಾಗಿದೆ ಎಂದು ಹಾಲಮತದ ಮತ್ತು ಅಲ್ಪಸಂಖ್ಯಾತ ಸಮುದಾಯದವರೊಬ್ಬರಲ್ಲಿ ವಿಷಾದ ವ್ಯಕ್ತಪಡಿಸಿ ಕ್ಷಮೆ ಯಾಚಿಸಿದಾಗಿ ತಿಳಿಸಿದರು. ನಾನು 4 ಬಾರಿ ಶಾಸಕನಾಗಿ ಎಲ್ಲ ಸಮಾಜದವರಿಂದ ಆಯ್ಕೆಯಾಗಿದ್ದೇನೆ ಮತ್ತು ಎಲ್ಲ ಸಮಾಜದವರ ಜೊತೆಗೆ ಅನ್ಯೋನ್ಯತೆಯಾಗಿ ಜೀವನ ನಡೆಸುತ್ತಾ ಬಂದಿದ್ದೇನೆ ಎಂದು ಈ ಸಂದರ್ಭದಲ್ಲಿ ತಿಳಿಸಿದರು. ಇದು ಇವತ್ತಿನ ಅಪ್ಡೇಟ್ ಟಿವಿ 24 ಪ್ರೈಮ್, ನಿಮ್ಮ ಒಳಗಿನ ಧ್ವನಿ. ಸಾಮಾಜಿಕ ನ್ಯಾಯಕ್ಕೋಸ್ಕರ ಈ ಸಮಾಜದ ವ್ಯವಸ್ಥೆ ಬದಲಾವಣೆ ಮಾಡಲಿಕ್ಕೆ ಸಾಕಷ್ಟು ಹೋರಾಟದ ಮುನ್ನಡೆಯನ್ನು ಬರೆದಿರ್ತಕ್ಕಂಥ ನಾಡಿನಲ್ಲಿ ಹುಟ್ಟಿರ್ತಕ್ಕಂಥವ್ರು ಸೂಫಿ ಸಂತರು, ಶರಣರು, ಕನಕದಾಸರು, ಹಲವಾರು ಮಹಾನ್ ಪುರುಷರು ಈ ನಾಡಿನಲ್ಲಿ ಸೌಹಾರ್ದತೆಯನ್ನು ಬೆಳೆಸಲಿಕ್ಕೆ, ಮಾನವೀಯತೆಯನ್ನು ಬೆಳೆಸಲಿಕ್ಕೆ, ಸಮಾಜದ ಅಂಕು ಡೊಂಕುಗಳನ್ನ ತಿದ್ದಲಿಕ್ಕೆ ಹುಟ್ಟಿರ್ತಕ್ಕಂಥ ಮಹಾನ್ ಭಾವರ ಒಂದು ಪರಂಪರೆಯನ್ನು ಹೊಂದಿರತಕ್ಕಂಥ ನಮ್ಮ ನಾಡಿನಲ್ಲಿ ಏನು ಉಪಚುನಾವಣೆಯ ಸಂದರ್ಭದಲ್ಲಿ ಸನ್ಮಾನ್ಯ ಸಿ ಪಾಟೀಲ್ರು 4 ಬಾರಿ ಶಾಸಕರಾಗಿರ್ತಕ್ಕಂಥವ್ರು, 2 ಬಾರಿ ಸಚಿವರಾಗಿರ್ತಕ್ಕವ್ರು, ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು ಸಹಿತ ಅವರಾಗಿದ್ರು. ಅಂತವರು ಸಂವಿಧಾನದ ಅಡಿಯಲ್ಲಿ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಿರ್ತಕ್ಕಂಥವ್ರು ಸಂವಿಧಾನಾತ್ಮಕ ಪದಗಳನ್ನ ಬಳಕೆ ಮಾಡಬೇಕಾಗಿತ್ತು. ಆದ್ರೆ ಅವರು ಬಳಕೆ ಮಾಡಿರ್ತಕ್ಕಂಥದ್ದೇನು ಸಂದೇಶಗಳೇನಿತ್ತು, ಮುಸ್ಲಿಂ ಸಮುದಾಯದ ಸಂಪ್ರದಾಯದ ವಿಚಾರಗಳು ಇಟ್ಕೊಂಡು ಕುರುಬ ಸಮುದಾಯದ ಒಂದು ಸಾಂಪ್ರದಾಯಿಕ ಹಿನ್ನೆಲೆ ಇಟ್ಟುಕೊಂಡು ಏನು ಅವಹೇಳನ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ಅದು ಬಹಳ ಖಂಡನೀಯವಾಗಿರ್ತಕ್ಕಂಥ ಕೆಲಸ. ಸಾಕಷ್ಟು ನರಗುಂದ್ ಮತಕ್ಷೇತ್ರದಲ್ಲಿಯೂ ಸಹಿತ ಸಾಕಷ್ಟು 50,000ಕ್ಕಿಂತ ಹೆಚ್ಚು ಕುರುಬ ಸಮುದಾಯ ಇದೆ, ಸುಮಾರು 1,000ಕ್ಕಿಂತ ಹೆಚ್ಚು ಮುಸ್ಲಿಂ ಸಮುದಾಯ ಇಲ್ಲಿ. ಆದರೆ ಅವರು ಒಂದು ವಿಷಾದವನ್ನು ವ್ಯಕ್ತಪಡಿಸಬಹುದಾಗಿತ್ತು. ಮಾತಿನ ಭರಾಟೆಯಲ್ಲಿ ಮಾತನಾಡಿರ್ತಾರೆ. ಈಗ ನಾವು ಮಾತನಾಡ್ತಾ ಇತ್ತು ಯಾವುದೋ ಒಂದು ಮಾತಿನ ಭರಾಟೆಯಲ್ಲಿ ಮಾತುಗಳು ಸಹಜವಾಗಿ ಬಂದಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ತಪ್ಪಿನ ಅರಿವಾದ ನಂತರ ನಾವು ವಿಷಾದವನ್ನು ವ್ಯಕ್ತಪಡಿಸಬಹುದು, ಇಲ್ಲ ಕ್ಷಮಾಪಣೆ ಕೇಳಿದ್ರೆ ಅಲ್ಲಿಗೆ ಯಾವುದೋ ಒಂದು ಇತ್ಯರ್ಥ ಆಗತ್ತೆ. ಆದ್ರೆ ಇಲ್ಲಿವರೆಗೂ ಸಹಿತ ಯಾವುದೇ ರೀತಿಯಾಗಿದೆ ಇತ್ಯರ್ಥ ಆಗದೆ ಇರತಕ್ಕಂಥ ಅವ್ರು ಮಾತನಾಡದೇ ಇರುತ್ತೆ, ವಿಷಾದವನ್ನು ವ್ಯಕ್ತಪಡಿಸದೇ ಇರ್ತಕ್ಕಂಥ ಸಂದರ್ಭದಲ್ಲಿ ನಾವು 20ನೇ ತಾರೀಕು ಬಸವ ಜಯಂತಿ ಇದೆ. ಈ ಬಸವ ಜಯಂತಿಯನ್ನ ನಾವು ಅರ್ಥಪೂರ್ಣವಾಗಿ ಆಚರಿಸ್ಬೇಕಂತೇಳಿ ಮಾಡಿದ್ವಿ. ಅವತ್ತು ಬಸವಣ್ಣನ ಜಯಂತಿಯ ಅಂಗವಾಗಿ ನಾವು ನರಗುಂದ್ ಚಲೋ ಬಸವ ಜಯಂತಿ ಆಚರಣೆ ಮಾಡಲಿಕ್ಕೆ ನರಗುಂದ್ ಚಲೋ ಅಂತ ಹೇಳಿ ಅವ್ರು ನಮ್ಮ ಸನ್ಮಾನ್ಯ ಸಿ ಪಾಟೀಲ್ರ ಮನೆ ಮುಂದೆ ಬಸವ ಜಯಂತಿಯನ್ನು ಆಚರಣೆ ಮಾಡಿ ಆ ಬಸವ ಜಯಂತಿಯನ್ನು ಆಚರಣೆ ಮಾಡ್ತಾ ಸಂವಿಧಾನದ ಪುಸ್ತಕವನ್ನ ನೀಡ್ತಾ ಇದ್ದೀವಿ. ಜೊತೆಗೆ ನಮ್ಮ ಶಿಶುನಾಳ ಶರೀಫರ ಪುಸ್ತಕವನ್ನು ನೀಡ್ತೀವಿ, ನಮ್ಮ ಬಸವಣ್ಣವರ ವಚನಗಳ ಪುಸ್ತಕವನ್ನು ನೀಡ್ತಾ ಇದ್ದೀವಿ, ಕನಕದಾಸರ ಕೀರ್ತನೆಗಳ ಬಗ್ಗೆ ನೀಡ್ತಾ ಇದ್ದೀವಿ. ಇವೆಲ್ಲ ಪುಸ್ತಕಗಳನ್ನು ಯಾಕೆ ನೀಡ್ತಾ ಇದೀವಿ ಅಂದ್ರೆ ಹಾಲುಮತ ಸಮಾಜ ಬಾಂಧವರೇ, ಆತ್ಮೀಯ ಅಲ್ಪಸಂಖ್ಯಾತ ಸಮಾಜ ಬಾಂಧವರೇ, ನಾನು ನರಗುಂದ್ ವಿಧಾನಸಭಾ ಮತಕ್ಷೇತ್ರದಲ್ಲಿ ಎಲ್ಲ ಧರ್ಮದ ಜನರ ಆಶೀರ್ವಾದದಿಂದ 4 ಬಾರಿ ಶಾಸಕನಾಗಿ ಆಯ್ಕೆಯಾಗಿರುವೆ. ಎಲ್ಲ ಧರ್ಮದ ಜನರ ಆಶೀರ್ವಾದ ನನ್ನ ಮೇಲಿದೆ. ನಾನೂ ಸಹ ಎಲ್ಲ ಧರ್ಮದವರ ಜೊತೆಗೆ ಅನ್ಯೋನ್ಯತೆಯಿಂದ ಜೀವನವನ್ನು ನಡೆಸುತ್ತಾ ಬಂದಿದ್ದೇನೆ. ಆದರೆ ಬಾಗಲಕೋಟೆ ಉಪಚುನಾವಣೆಯಲ್ಲಿ ವೀರಶೈವ ಮತದ ಉಪಪಂಗಡಗಳ ಸಭೆಯನ್ನು ನಡೆದಾಗ ಪ್ರಚಾರ ಭಾಷಣವನ್ನು ಮಾಡುವಂಥ ಸಂದರ್ಭದಲ್ಲಿ ಹಾಲುಮತ ಸಮಾಜದ ಮತ್ತು ಅಲ್ಪಸಂಖ್ಯಾತ ಸಮುದಾಯದ ಒಗ್ಗಟ್ಟನ್ನು ನೋಡಿ ನಾವು ಕಲಿಯಬೇಕೆನ್ನೋ ಹೇಳುವ ಆತುರದಲ್ಲಿ ಹಾಲುಮತ ಸಮಾಜ ಮತ್ತು ಅಲ್ಪಸಂಖ್ಯಾತ ಸಮುದಾಯದ ಬಗ್ಗೆ ಆಡಿದ ಮಾತುಗಳಿಂದ ಹಾಲುಮತ ಮತ್ತು ಅಲ್ಪಸಂಖ್ಯಾತ ಮತಗಳ ಜನರ ಭಾವನೆಗಳಿಗೆ ನೋವಾಗಿದ್ದರೆ ನಾನು ವಿಷಾದಿಸುತ್ತೇನೆ. ಈ ಸಣ್ಣ ವಿಷಯವನ್ನು ಮುಂದುವರೆಸದೆ ಎಲ್ಲರೂ ಸೇರಿಕೊಂಡು ಆತ್ಮೀಯತೆಯಿಂದ ಅನ್ಯೋನ್ಯತೆಯಿಂದ ಸಕ್ರಿಯ ರಾಜಕಾರಣವನ್ನು ಮುಂದುವರಿಸೋಣ. ಮುಖ್ಯವಾಗಿ ಸೌಹಾರ್ದಯುತವಾದಂಥ ವಾತಾವರಣವನ್ನು ಇನ್ನಷ್ಟು ನಿರ್ಮಾಣ ಮಾಡಲಿಕ್ಕೆ ಯಾವುದೇ ಸಮಾಜದ ನಾಯಕರು ನಮ್ಮ ನರಗುಂದಕ್ಕೆ ಬರುವುದಾದರೆ ನಾನು ಸ್ವಾಗತಿಸಿ ಅವರ ಜೊತೆಗೆ ಸಹಕರಿಸಲು ಸಿದ್ಧನಿದ್ದೇನೆ. ಮತ್ತೊಮ್ಮೆ ನಾನು ವಿಷಾದಿಸುತ್ತೇನೆ.